ಬೆಳಬೆಳಗ್ಗೆ ಭ್ರಷ್ಟ ಅಧಿಕಾರಿಗಳಿಗೆ ಲೋಕ ಶಾಕ್ ಕೊಟ್ಟಿದೆ. ಬಳ್ಳಾರಿ, ಗದಗ, ಗಜೇಂದ್ರಗಡ, ಬಾಗಲಕೋಟೆ ಸೇರಿದಂತೆ 8 ಕಡೆ ದಾಳಿಯಾಗಿದೆ. ಬೆಟಗೇರಿ ನಗರಸಭೆ ಇಂಜಿನಿಯರ್ ಹುಚ್ಚೇಶ್ ಬಂಡಿವಡ್ಡರ್ಗೂ ಶಾಕ್. ಲೋಕಾಯುಕ್ತ ಅಧಿಕಾರಿಗಳಿಂದ ದಾಖಲೆ ಪರಿಶೀಲನೆ. ತಾಲೂಕು ಬಿಸಿಎಂ ಅಧಿಕಾರಿ ಲೋಕೇಶ್ ಮೇಲೆ ದಾಳಿ ಕೂಡ ನಡೆದಿದೆ. ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ 8 ಕಡೆ ಭ್ರಷ್ಟ ಅಧಿಕಾರಿಗಳಿಗೆ ಶಾಕ್ ಕೊಟ್ಟಿದ್ದಾರೆ. ನಿರಂತರವಾಗಿ ದಾಖಲೆಗಳ ಪರಿಶೀಲನೆ. ಸಹಜವಾಗಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡೋದು ಹೇಗಂದ್ರೆ ಜನಸಾಮಾನ್ಯರಿಂದಲೇ ದೂರ ಹೋಗಿರುತ್ತೆ ಅವ್ರಿಗೆ ಅಂತ. ಈಗ ಒಂದು ಕಚೇರಿಗೆ ಹೋಗ್ತೀರಿ, ಒಂದು ಕೆಲಸ ಆಗಬೇಕಂದ್ರೂ ಕೂಡ ಲಂಚಕ್ಕೆ ಬೇಡಿಕೆ ಇಡ್ತಾರೆ. ನೀವು ತಿಂಗಳಾನುಗಟ್ಟಲೆ ಅಲ್ದಾಡಿದ್ರು ಕೂಡ ಲಂಚ ಕೊಡದೆ ಆ ಕೆಲಸನೇ ಆಗಲ್ಲ. ಅಷ್ಟರ ಮಟ್ಟಿಗೆ ಭ್ರಷ್ಟಾಚಾರದಲ್ಲಿ ಮುಳುಗೋಗಿರ್ತಾರೆ ಅಧಿಕಾರಿಗಳು. ಸಹಜವಾಗಿ ಮೇಲಿಂದ ಮೇಲೆ ಸಾರ್ವಜನಿಕರಿಂದ ದೂರು ಬಂದ ಬಳಿಕ ಲೋಕಾಯುಕ್ತ ಅಧಿಕಾರಿಗಳು ಕಂಪ್ಲೀಟ್ ಆಗಿ ಯಾರ ಮೇಲೆ ದೂರು ಬಂದಿರುತ್ತಲ್ಲ ಆ ಅಧಿಕಾರಿಗಳ ಚಲನವಲನ ಎಲ್ಲವನ್ನ ಕೂಡ ಗಮನಿಸಿ ಆ ನಂತರದಲ್ಲಿ ಈ ರೀತಿ ದಾಳಿಗೆ ಮುಂದಾಗಿರ್ತಾರೆ. ಹಂಗೆ 8 ಕಡೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬರೋಬ್ಬರಿ 8 ಕಡೆ ಭ್ರಷ್ಟ ಅಧಿಕಾರಿಗಳ ಕಚೇರಿ ಮತ್ತು ನಿವಾಸದಲ್ಲಿ ದಾಖಲೆಗಳ ಪರಿಶೀಲನೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ನಿರತರಾಗಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಗದಗ, ಬೆಟಗೇರಿ, ಬಾಗಲಕೋಟೆ, ಬಳ್ಳಾರಿ ಈ ಭಾಗದಲ್ಲೆಲ್ಲ ಲೋಕಾಯುಕ್ತ ಅಧಿಕಾರಿಗಳ ದಾಳಿಯಾಗಿದೆ. ಬಿಸಿಎಂ ಅಧಿಕಾರಿ ಲೋಕೇಶ್ ವಿರುದ್ಧ ಹಲವು ಆರೋಪಗಳಿತ್ತಂತೆ. ಅವ್ರಿಗೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಬಳ್ಳಾರಿ ಬಿಸಿಎಂ ಅಧಿಕಾರಿ ಲೋಕೇಶ್ ಶೋಕಿ ಜೀವನ ನೋಡಿ ಅಧಿಕಾರಿಗಳು ದಂಗಾಗಿದ್ದಾರಂತೆ. ನನ್ನ ಬರ್ತಡೆಗೆ ಹೂ ಮಳೆ ಸುರಿಸೋದಕ್ಕೆ ಸೂಚನೆ ಕೊಟ್ಟಿದ್ರಂತೆ. ಅಂದ್ರೆ ಅವ್ರ ಬರ್ತಡೆಗೆ ಬಿಸಿಎಂ ಹಾಸ್ಟೆಲ್ ವಿದ್ಯಾರ್ಥಿನಿಯರು ಹೂ ಮಳೆ ಸುರಿಸಬೇಕಂತೆ. ಇಲ್ಲದಿದ್ರೆ ಲೋಕೇಶ್ನ ಕಿರುಕುಳ ನೀಡುವ ಆರೋಪ ಹೋಗಿದೆ ಲೋಕಾಯುಕ್ತ ಅಧಿಕಾರಿಗಳಿಗೆ. ಈ ಆರೋಪದ ಬೆನ್ನಿಗೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀರಿ. ವಿದ್ಯಾರ್ಥಿಗಳು ಹಿಂಗೆಲ್ಲ ಲೋಕೇಶ್ ಅವ್ರನ್ನ ಸ್ವಾಗತ ಮಾಡ್ಕೊಳ್ಬೇಕಂತೆ. ಈ ರೀತಿ ಶೋಕಿ ಜೀವನ ಇವ್ರದು. ಐಷಾರಾಮಿ ಬಂಗಲೆ, ಐಷಾರಾಮಿ ಜೀವನ. ಯಾರ್ದೋ ದುಡ್ಡು ಎಲ್ಲ ಮುಂಚಾತ್ರೆ. ಅವನೇನ್ರಿ ಅವನು ಏನ್ರಿ ಇವನ್ಗ ಹೂ ಮಳೆನ ಸುಡ್ತಿದಾರ. ಅಯ್ಯಯ್ಯೋ, ಅದು ವಿದ್ಯಾರ್ಥಿನಿಯರು ಎಲ್ಲ ಎಲ್ಲ ಇವನ ಇಂಥ ವ್ಯವಸ್ಥೆ ನಾವಿದೀವಿ ಅಂತ ಬೇಸರ ನಮಗೆ. ಏನ್ರಿ ಕೆಲವು ಏನ್ ಗೊತ್ತಾ, ಅದೇ ನಾನು ಹೇಳ್ತಿರೋದು. ಬೆಳಿಗ್ಗೆ ಸಂಜೆ ತನಕ ನಿಯತ್ತಾಗಿ ಸರ್ಕಾರ, ಕಾನೂನು, ಮತ್ತೊಂದು ಮಗದು ಅಂತೇಳಿ ಕೆಲಸ ಮಾಡ್ತಾ ಇರ್ತಾರೆ. ಈ ರೀತಿ ಸುಳ್ಳು ಬಾಕರು ಇದೆಲ್ಲ ಅದಕ್ಕೆ ಯಾಕಂದ್ರೆ ಭ್ರಷ್ಟ ರಾಜಕೀಯ ವ್ಯವಸ್ಥೆನೇ ಕಾರಣ. ಕರೆಕ್ಟಾಗಿ ರಾಜಕೀಯ ವ್ಯವಸ್ಥೆ ಕರೆಕ್ಟ್ ಆಗಿದ್ರೆ ಇಂಥವ್ರನ್ನೆಲ್ಲ ಯಾರ ದುಡ್ಡು ಎಲ್ಲ ಪಾಪ ಇದರ ಬಗ್ಗೆ ಆಗಬೇಕು. ಉಳಿದದ್ದು ಬಿಟ್ಟು ನಾವು ಉಳಿದದ್ದೆಲ್ಲ ಮಾತಾಡ್ತಾ ಇರ್ತೀವಿ. ಬೆಳಬೆಳಗ್ಗೆ ಭ್ರಷ್ಟ ಅಧಿಕಾರಿಗಳಿಗೆ ಲೋಕ ಶಾಕ್ ಕೊಟ್ಟಿದೆ. ಬಳ್ಳಾರಿ, ಗದಗ, ಗಜೇಂದ್ರಗಡ, ಬಾಗಲಕೋಟೆ ಸೇರಿದಂತೆ 8 ಕಡೆ ದಾಳಿಯಾಗಿದೆ. ಬೆಟಗೇರಿ ನಗರಸಭೆ ಇಂಜಿನಿಯರ್ ಹುಚ್ಚೇಶ್ ಬಂಡಿವಡ್ಡರ್ಗೂ ಶಾಕ್. ಲೋಕಾಯುಕ್ತ ಅಧಿಕಾರಿಗಳಿಂದ ದಾಖಲೆ ಪರಿಶೀಲನೆ. ತಾಲೂಕು ಬಿಸಿಎಂ ಅಧಿಕಾರಿ ಲೋಕೇಶ್ ಮೇಲೆ ದಾಳಿ ಕೂಡ ನಡೆದಿದೆ. ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ 8 ಕಡೆ ಭ್ರಷ್ಟ ಅಧಿಕಾರಿಗಳಿಗೆ ಶಾಕ್ ಕೊಟ್ಟಿದ್ದಾರೆ. ನಿರಂತರವಾಗಿ ದಾಖಲೆಗಳ ಪರಿಶೀಲನೆ. ಸಹಜವಾಗಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡೋದು ಹೇಗಂದ್ರೆ ಜನಸಾಮಾನ್ಯರಿಂದಲೇ ದೂರ ಹೋಗಿರುತ್ತೆ ಅವ್ರಿಗೆ ಅಂತ. ಈಗ ಒಂದು ಕಚೇರಿಗೆ ಹೋಗ್ತೀರಿ, ಒಂದು ಕೆಲಸ ಆಗಬೇಕಂದ್ರೂ ಕೂಡ ಲಂಚಕ್ಕೆ ಬೇಡಿಕೆ ಇಡ್ತಾರೆ. ನೀವು ತಿಂಗಳಾನುಗಟ್ಟಲೆ ಅಲ್ದಾಡಿದ್ರು ಕೂಡ ಲಂಚ ಕೊಡದೆ ಆ ಕೆಲಸನೇ ಆಗಲ್ಲ. ಅಷ್ಟರ ಮಟ್ಟಿಗೆ ಭ್ರಷ್ಟಾಚಾರದಲ್ಲಿ ಮುಳುಗೋಗಿರ್ತಾರೆ ಅಧಿಕಾರಿಗಳು. ಸಹಜವಾಗಿ ಮೇಲಿಂದ ಮೇಲೆ ಸಾರ್ವಜನಿಕರಿಂದ ದೂರು ಬಂದ ಬಳಿಕ ಲೋಕಾಯುಕ್ತ ಅಧಿಕಾರಿಗಳು ಕಂಪ್ಲೀಟ್ ಆಗಿ ಯಾರ ಮೇಲೆ ದೂರು ಬಂದಿರುತ್ತಲ್ಲ ಆ ಅಧಿಕಾರಿಗಳ ಚಲನವಲನ ಎಲ್ಲವನ್ನ ಕೂಡ ಗಮನಿಸಿ ಆ ನಂತರದಲ್ಲಿ ಈ ರೀತಿ ದಾಳಿಗೆ ಮುಂದಾಗಿರ್ತಾರೆ. ಹಂಗೆ 8 ಕಡೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬರೋಬ್ಬರಿ 8 ಕಡೆ ಭ್ರಷ್ಟ ಅಧಿಕಾರಿಗಳ ಕಚೇರಿ ಮತ್ತು ನಿವಾಸದಲ್ಲಿ ದಾಖಲೆಗಳ ಪರಿಶೀಲನೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ನಿರತರಾಗಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಗದಗ, ಬೆಟಗೇರಿ, ಬಾಗಲಕೋಟೆ, ಬಳ್ಳಾರಿ ಈ ಭಾಗದಲ್ಲೆಲ್ಲ ಲೋಕಾಯುಕ್ತ ಅಧಿಕಾರಿಗಳ ದಾಳಿಯಾಗಿದೆ. ಬಿಸಿಎಂ ಅಧಿಕಾರಿ ಲೋಕೇಶ್ ವಿರುದ್ಧ ಹಲವು ಆರೋಪಗಳಿತ್ತಂತೆ. ಅವ್ರಿಗೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಬಳ್ಳಾರಿ ಬಿಸಿಎಂ ಅಧಿಕಾರಿ ಲೋಕೇಶ್ ಶೋಕಿ ಜೀವನ ನೋಡಿ ಅಧಿಕಾರಿಗಳು ದಂಗಾಗಿದ್ದಾರಂತೆ. ನನ್ನ ಬರ್ತಡೆಗೆ ಹೂ ಮಳೆ ಸುರಿಸೋದಕ್ಕೆ ಸೂಚನೆ ಕೊಟ್ಟಿದ್ರಂತೆ. ಅಂದ್ರೆ ಅವ್ರ ಬರ್ತಡೆಗೆ ಬಿಸಿಎಂ ಹಾಸ್ಟೆಲ್ ವಿದ್ಯಾರ್ಥಿನಿಯರು ಹೂ ಮಳೆ ಸುರಿಸಬೇಕಂತೆ. ಇಲ್ಲದಿದ್ರೆ ಲೋಕೇಶ್ನ ಕಿರುಕುಳ ನೀಡುವ ಆರೋಪ ಹೋಗಿದೆ ಲೋಕಾಯುಕ್ತ ಅಧಿಕಾರಿಗಳಿಗೆ. ಈ ಆರೋಪದ ಬೆನ್ನಿಗೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀರಿ. ವಿದ್ಯಾರ್ಥಿಗಳು ಹಿಂಗೆಲ್ಲ ಲೋಕೇಶ್ ಅವ್ರನ್ನ ಸ್ವಾಗತ ಮಾಡ್ಕೊಳ್ಬೇಕಂತೆ. ಈ ರೀತಿ ಶೋಕಿ ಜೀವನ ಇವ್ರದು.
ಐಷಾರಾಮಿ ಬಂಗಲೆ, ಐಷಾರಾಮಿ ಜೀವನ, ಯಾರ್ದೋ ದುಡ್ಡು ಎಲ್ಲ ಮುಂಚಾತ್ರೆ. ಅವನೇನ್ರಿ ಅವನು ಏನ್ರಿ ಇದನ್ನ ಇವನ್ಗ ಹೂ ಮಳೆನ ಸುಡ್ತಿದಾರ. ಅಯ್ಯಯ್ಯೋ, ಅದು ವಿದ್ಯಾರ್ಥಿನಿಯರು. ಎಲ್ಲ ಎಲ್ಲ ಇವನ ಇಂಥ ವ್ಯವಸ್ಥೆಯಲ್ಲಿ ನಾವಿದೀವಿ ಅಂತ ಬೇಸರ ನಮಗೆ. ಏನ್ರಿ ಕೆಲವು ಏನ್ ಗೊತ್ತಾ, ಅದೇ ನಾನು ಹೇಳ್ತಿರೋದು, ಬೆಳಿಗ್ಗಿನ ಸಂಜೆ ತನಕ ನಿಯತ್ತಾಗಿ ಸರ್ಕಾರ, ಕಾನೂನು, ಮತ್ತೊಂದು ಮಗದು ಅಂತೇಳಿ ಕೆಲಸ ಮಾಡ್ತಾ ಇರ್ತಾರೆ. ಈ ರೀತಿ ಸುಳ್ಳು ಬಾಕರು ಇದೆಲ್ಲ ಅದಕ್ಕೆ ಯಾಕಂದ್ರೆ ಭ್ರಷ್ಟ ರಾಜಕೀಯ ವ್ಯವಸ್ಥೆನೇ ಕಾರಣ. ಕರೆಕ್ಟಾಗಿ ರಾಜಕೀಯ ವ್ಯವಸ್ಥೆ ಕರೆಕ್ಟ್ ಆಗಿದ್ರೆ ಇಂಥವ್ರನ್ನೆಲ್ಲ ಯಾರ ದುಡ್ಡು ಎಲ್ಲ ಪಾಪ ಇದರ ಬಗ್ಗೆ ಆಗಬೇಕು. ಉಳಿದದ್ದು ಬಿಟ್ಟು ನಾವು ಉಳಿದದ್ದೆಲ್ಲ ಮಾತಾಡ್ತಾ ಇರ್ತೀವಿ. ಹೌದು. ಬೆಳಗ್ಗೆ ಭ್ರಷ್ಟ ಅಧಿಕಾರಿಗಳಿಗೆ ಲೋಕ ಶಾಕ್ ಕೊಟ್ಟಿದೆ. ಬಳ್ಳಾರಿ, ಗದಗ, ಗಜೇಂದ್ರಗಡ, ಬಾಗಲಕೋಟೆ ಸೇರಿದಂತೆ 8 ಕಡೆ ದಾಳಿಯಾಗಿದೆ. ಬೆಟಗೇರಿ ನಗರಸಭೆ ಇಂಜಿನಿಯರ್ ಹುಚ್ಚೇಶ್ ಬಂಡಿವಡ್ಡರ್ಗೂ ಶಾಕ್. ಲೋಕಾಯುಕ್ತ ಅಧಿಕಾರಿಗಳಿಂದ ದಾಖಲೆ ಪರಿಶೀಲನೆ. ತಾಲೂಕು ಬಿಸಿಎಂ ಅಧಿಕಾರಿ ಲೋಕೇಶ್ ಮೇಲೆ ದಾಳಿ ಕೂಡ ನಡೆದಿದೆ. ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ 8 ಕಡೆ ಭ್ರಷ್ಟ ಅಧಿಕಾರಿಗಳಿಗೆ ಶಾಕ್ ಕೊಟ್ಟಿದ್ದಾರೆ. ನಿರಂತರವಾಗಿ ದಾಖಲೆಗಳ ಪರಿಶೀಲನೆ. ಸಹಜವಾಗಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡೋದು ಹೇಗಂದ್ರೆ ಜನಸಾಮಾನ್ಯರಿಂದಲೇ ದೂರ ಹೋಗಿರುತ್ತೆ ಅವ್ರಿಗೆ ಅಂತ. ಈಗ ಒಂದು ಕಚೇರಿಗೆ ಹೋಗ್ತೀರಿ, ಒಂದು ಕೆಲಸ ಆಗಬೇಕಂದ್ರೂ ಕೂಡ ಲಂಚಕ್ಕೆ ಬೇಡಿಕೆ ಇಡ್ತಾರೆ. ನೀವು ತಿಂಗಳಾನುಗಟ್ಟಲೆ ಅಲ್ದಾಡಿದ್ರು ಕೂಡ ಲಂಚ ಕೊಡದೆ ಆ ಕೆಲಸನೇ ಆಗಲ್ಲ. ಅಷ್ಟರ ಮಟ್ಟಿಗೆ ಭ್ರಷ್ಟಾಚಾರದಲ್ಲಿ ಮುಳುಗೋಗಿರ್ತಾರೆ ಅಧಿಕಾರಿಗಳು. ಸಹಜವಾಗಿ ಮೇಲಿಂದ ಮೇಲೆ ಸಾರ್ವಜನಿಕರಿಂದ ದೂರು ಬಂದ ಬಳಿಕ ಲೋಕಾಯುಕ್ತ ಅಧಿಕಾರಿಗಳು ಕಂಪ್ಲೀಟ್ ಆಗಿ ಯಾರ ಮೇಲೆ ದೂರು ಬಂದಿರುತ್ತಲ್ಲ ಆ ಅಧಿಕಾರಿಗಳ ಚಲನವಲನ ಎಲ್ಲವನ್ನ ಕೂಡ ಗಮನಿಸಿ ಆ ನಂತರದಲ್ಲಿ ಈ ರೀತಿ ದಾಳಿಗೆ ಮುಂದಾಗಿರ್ತಾರೆ. ಹಂಗೆ 8 ಕಡೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬರೋಬ್ಬರಿ 8 ಕಡೆ ಭ್ರಷ್ಟ ಅಧಿಕಾರಿಗಳ ಕಚೇರಿ ಮತ್ತು ನಿವಾಸದಲ್ಲಿ ದಾಖಲೆಗಳ ಪರಿಶೀಲನೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ನಿರತರಾಗಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಗದಗ, ಬೆಟಗೇರಿ, ಬಾಗಲಕೋಟೆ, ಬಳ್ಳಾರಿ ಈ ಭಾಗದಲ್ಲೆಲ್ಲ ಲೋಕಾಯುಕ್ತ ಅಧಿಕಾರಿಗಳ ದಾಳಿಯಾಗಿದೆ. ಬಿಸಿಎಂ ಅಧಿಕಾರಿ ಲೋಕೇಶ್ ವಿರುದ್ಧ ಹಲವು ಆರೋಪಗಳಿತ್ತಂತೆ. ಅವ್ರಿಗೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಬಳ್ಳಾರಿ ಬಿಸಿಎಂ ಅಧಿಕಾರಿ ಲೋಕೇಶ್ ಶೋಕಿ ಜೀವನ ನೋಡಿ ಅಧಿಕಾರಿಗಳು ದಂಗಾಗಿದ್ದಾರಂತೆ. ನನ್ನ ಬರ್ತಡೆಗೆ ಹೂ ಮಳೆ ಸುರಿಸೋದಕ್ಕೆ ಸೂಚನೆ ಕೊಟ್ಟಿದ್ರಂತೆ. ಅಂದ್ರೆ ಅವ್ರ ಬರ್ತಡೆಗೆ ಬಿಸಿಎಂ ಹಾಸ್ಟೆಲ್ ವಿದ್ಯಾರ್ಥಿನಿಯರು ಹೂ ಮಳೆ ಸುರಿಸಬೇಕಂತೆ. ಇಲ್ಲದಿದ್ರೆ ಲೋಕೇಶ್ನ ಕಿರುಕುಳ ನೀಡುವ ಆರೋಪ ಹೋಗಿದೆ ಲೋಕಾಯುಕ್ತ ಅಧಿಕಾರಿಗಳಿಗೆ. ಈ ಆರೋಪದ ಬೆನ್ನಿಗೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀರಿ. ವಿದ್ಯಾರ್ಥಿಗಳು ಹಿಂಗೆಲ್ಲ ಲೋಕೇಶ್ ಅವ್ರನ್ನ ಸ್ವಾಗತ ಮಾಡ್ಕೊಳ್ಬೇಕಂತೆ. ಈ ರೀತಿ ಶೋಕಿ ಜೀವನ ಇವ್ರದ್ದು. ಐಷಾರಾಮಿ ಬಂಗಲೆ, ಐಷಾರಾಮಿ ಜೀವನ, ಯಾರ್ದೋ ದುಡ್ಡು ಎಲ್ಲ ಮುಂಚಾತ್ರೆ. ಅವನೇನ್ರಿ ಅವನು ಏನ್ರಿ ಇದನ್ನ ಇವನ್ಗ ಹೂ ಮಳೆನ ಸುಡ್ತಿದಾರ. ಅಯ್ಯಯ್ಯೋ, ಅದು ವಿದ್ಯಾರ್ಥಿನಿಯರು. ಎಲ್ಲ ಎಲ್ಲ ಇವನ ಇಂಥ ವ್ಯವಸ್ಥೆಯಲ್ಲಿ ನಾವಿದೀವಿ ಅಂತ ಬೇಸರ ನಮಗೆ. ಏನ್ರಿ ಕೆಲವು ಏನ್ ಗೊತ್ತಾ, ಅದೇ ನಾನು ಹೇಳ್ತಿರೋದು, ಬೆಳಿಗ್ಗಿನ ಸಂಜೆ ತನಕ ನಿಯತ್ತಾಗಿ ಸರ್ಕಾರ, ಕಾನೂನು, ಮತ್ತೊಂದು ಮಗದು ಅಂತೇಳಿ ಕೆಲಸ ಮಾಡ್ತಾ ಇರ್ತಾರೆ. ಈ ರೀತಿ ಸುಳ್ಳು ಬಾಕರು ಇದೆಲ್ಲ ಅದಕ್ಕೆ ಯಾಕಂದ್ರೆ ಭ್ರಷ್ಟ ರಾಜಕೀಯ ವ್ಯವಸ್ಥೆನೇ ಕಾರಣ. ಕರೆಕ್ಟಾಗಿ ರಾಜಕೀಯ ವ್ಯವಸ್ಥೆ ಕರೆಕ್ಟ್ ಆಗಿದ್ರೆ ಇಂಥವ್ರನ್ನೆಲ್ಲ ಯಾರ ದುಡ್ಡು ಎಲ್ಲ ಪಾಪ ಇದರ ಬಗ್ಗೆ ಆಗಬೇಕು. ಉಳಿದದ್ದು ಬಿಟ್ಟು ನಾವು ಉಳಿದದ್ದೆಲ್ಲ ಮಾತಾಡ್ತಾ ಇರ್ತೀವಿ. ಹೌದು. ಛೇ 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 ಛೇ